ಹಲ್ಲೆಲೂಯಾ. ಸಿದ್ಧರಾಗಿರೋಣ. ಅನೇಕರು ಈ ಸಭೆಯಿಂದ ನನಗೆ ಹೇಳ್ತಾರೆ, ಪಾಸ್ಟರ್ ನೀವು ವಾಕ್ಯ ಹೇಳ್ತಿದ್ದೀರಿ, ನಮಗೆ ಭಾಳ ಸಂತೋಷ ಆಗ್ತದೆ, ನೀವು ನಗಾಡಿಸ್ಕೊಂಡು ವಾಕ್ಯ ಹೇಳ್ತೀರಿ, ನೀವು ಭಾಳ ಚಂದ ವಾಕ್ಯ ಹೇಳ್ತೀರಿ. ನಿಜವಾಗ್ಲೂ ಚಂದನೇ ಹೇಳ್ತೀವಿ, ಯಾಕೆಂದರೆ ಅರ್ಥವಾಗುವ ರೀತಿಯಲ್ಲಿ ದೇವರ ವಾಕ್ಯವನ್ನು ನಾವು ಹೇಳುವಂಥರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಅರ್ಥವಾಗದ ರೀತಿಯಲ್ಲ, ಅರ್ಥವಾಗುವ ರೀತಿಯಲ್ಲಿ ದೇವರ ವಾಕ್ಯ ಇದೆ ಪ್ರಿಯರೇ. ಆಮೇನ್. ನಾವು ದೇವರ ವಾಕ್ಯದಿಂದ ಕಲಿಯೋರಾಗಿರೋ ಪ್ರಿಯರೇ. ಕೀರ್ತನೆ 23 1ನೇ ವಚನವನ್ನು ನಾವು ಓದಿಕೊಳ್ಳುವ. ಯೆಹೋವನು ನನಗೆ ಕುರುಬನು, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಒಂದು ಸಾಕು ಮಗ. ಯೆಹೋವನು ನನ್ನ ಕುರುಬನು. ಎಲ್ಲರೂ ಹೇಳ್ರಿ, ಯೆಹೋವನು ನನ್ನ ಕುರುಬನು. ಎಲ್ಲರೂ ಹೇಳ್ಬೇಕು, ಯೆಹೋವನು ನನ್ನ ಕುರುಬನು, ಯೆಹೋವನು ನನ್ನ ಕುರುಬನು, ಯೆಹೋವನು ನನ್ನ ಕುರುಬನು, ನಾ ಕೊರತೆ ಪಡೆಯನು. ಹಲ್ಲೆಲೂಯಾ. ಇಲ್ಲಿ ದೇವರು ಒಬ್ಬ ಕುರುಬನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಕುರುಬನಾಗಿದ್ದಾಗ ನಾವು ಆತನ ಏನಾಗಿದ್ದೇವೆ? ಕುರಿಗಳಾಗಿದ್ದೇವೆ. ಎಲ್ಲರೂ ಹೇಳ್ರಿ, ನಾವು ಆತನ ಕುರಿಗಳಾಗಿದ್ದೇವೆ, ಆತನ ಮಂದೆ ಆಗಿದ್ದೇವೆ ಪ್ರಿಯರೇ. ಯೆಹೋವನು ನಮ್ಮ ಕುರುಬನಾಗಿದ್ದಾನೆ. ಹಲ್ಲೆಲೂಯಾ. ಹೀಗೆ ಕುರುಬನು ಮಂದೆಯನ್ನು ಮೈಸುವಂತನಾಗಿದ್ದಾನೆ. ಅಂದರೆ ಕುರಿಗಳನ್ನು ಮಾರ್ಗದರ್ಶನವನ್ನು ಮತ್ತು ಕುರಿಗಳನ್ನು ಪೋಷಿಸುವವನು ಆಗಿದ್ದಾನೆ ಪ್ರಿಯರೇ. ಯಾವಾಗಲೂ ಕುರಿಗಳಿಗೆ ಯಾರು ಬೇಕು ಹೇಳ್ರಿ? ಜೋರಾಗಿ ಹೇಳ್ಬೇಕು. ಕುರಿಗಳಿಗೆ ಯಾರು ಬೇಕು? ಕುರಿಗಳಿಗೆ ಯಾರು ಬೇಕು? ಕುರುಬ ಬೇಕು. ಯಾಕೆ ಕುರುಬ ಬೇಕಂದರೆ, ಏನೇ ಆದರೂ ಹಸುವೆ ಆದರೂ ಕೂಡ ಮೇ ಅಂತ ಹೋಗ್ಬಿಟ್ಟು ಕುರುಬನ ಹತ್ರ ಹೋಗ್ಬೇಕು. ಏನೇ ಆದರೂ ಕೂಡ ಎಲ್ಲನ ಅದು ಸಿಕ್ಕಾಕೊಂಡ್ರೂ ಕೂಡ, ಎಲ್ಲನ ಮುಳ್ಳಾಗಲಿ ಏನೋ ಇದಾದರೂ ಕೂಡ ಅದು ಬೊಬ್ಬೆ ಹಾಕಿದ್ರೆ ಕುರುಬ ಬಂದು ಅದನ್ನು ಬಿಡಿಸುತ್ತಾನೆ ಪ್ರಿಯರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಇಲ್ಲಿ ಇದು ದೇವರು ಕುರುಬನಾಗಿದ್ದಾನೆ, ನಾವು ಆತನ ಕುರಿಗಳಾಗಿದ್ದೇವೆ ಪ್ರಿಯರೇ. ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತಿರ್ಬೇಕಾದ್ರೆ, ಹೊಸ ಒಡಂಬಡಿಕೆಯಲ್ಲಿ ನಮಗೆ ಒಳ್ಳೆಯ ಒಬ್ಬ ಕುರುಬನು, ಒಳ್ಳೆಯ ಒಬ್ಬ ದೇವರು, ಒಳ್ಳೆಯ ಒಬ್ಬ ಕುರುಬನು ಯಾರು ಅಂತ ಹೇಳಿದರೆ ಅದು ಯೇಸು ಕ್ರಿಸ್ತನು ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ ಯೇಸು ಒಳ್ಳೆ ಕುರುಬನಾಗಿದ್ದಾನೆ ಎಂಬುದಾಗಿ? ಆಮೇನ್. ಯೇಸು ಒಬ್ಬ ಒಳ್ಳೆ ಕುರುಬನಾಗಿದ್ದಾನೆ ಪ್ರಿಯರೇ. ಯೇಸು ಕುರುಬನಾಗಿದ್ದಾಗ ಯೇಸು ಅನೇಕ ಸಾರಿ ಆ ಒಂದು ಯೆರೂಸಲೇಮಿನಲ್ಲಿ, ಗಲಿಲಾಯದಲ್ಲಿ ಅನೇಕ ಸಾರಿ ಓಡಾಡ್ತಿರ್ಬೇಕಾಯ್ತು. ಅಂದರೆ ಅನೇಕ ಜನರು ಯೇಸುವನ್ನು ನೋಡುವುದಕ್ಕಾಗಿ, ಯೇಸುವನ್ನು ಹಿಂಬಾಲಿಸೋದಕ್ಕಾಗಿ 5,000 10,000 ಜನರು ಯೇಸುವನ್ನು ಆತನ ಮುಂದೆ ಹೋಗ್ತಿದ್ದಾರೆ, ಹಿಂದೆ ಹೋಗ್ತಿದ್ದರು ಪ್ರಿಯರೇ. ಹಲ್ಲೆಲೂಯಾ. ಅವರೆಲ್ಲ ಕುರಿಗಳಲ್ಲ. ಹಲ್ಲೆಲೂಯಾ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಹಲ್ಲೆಲೂಯಾ. ನನ್ನ ಕುರಿಗಳು ಇವತ್ತು ಲೋಕದಲ್ಲಿ ಎಷ್ಟೋ ಜನ ಇದ್ದಿದ್ದಾರೆ, ಆದರೆ ನಾನೇ ಯಾಕೆ ಇಲ್ಲಿ ಕೂತ್ಕೊಂಡಿದ್ದೇನೆ, ನಾನು ಯಾಕೆ ಇಲ್ಲಿ ಆರಾಧನೆ ಮಾಡ್ತಾ ಇದ್ದೇನೆ, ಇವತ್ತು ನನ್ನ ಮನೆ ಅಕ್ಕಪಕ್ಕದವ್ರು ಯಾರು ಕಾಣ್ತಾ ಇಲ್ಲಲ್ಲ, ಅವ್ರಿಗೇನು ಇಲ್ವಾ, ಏನು ಕಷ್ಟ ಇಲ್ವಾ, ಚಿಂತೆ ಇಲ್ವಾ? ಅವ್ರು ಇಲ್ಲ ಪ್ರಿಯರೇ. ಯೇಸು ಸ್ವಾಮಿ ಏನು ಹೇಳ್ತಾನೆ ಗೊತ್ತಾ? ಯೇಸು ಕುರುಬನು ಏನು ಹೇಳ್ತಾನೆ ಗೊತ್ತುಂಟಾ? ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಅಂದರೆ ಪ್ರಿಯರೇ, ನಾವು ಯೇಸುವಿನ ಸ್ವರಕ್ಕೆ ಕಿವಿಗೊಟ್ಟು ಬಂದವರಾಗಿದ್ದೇವೆ. ಇವತ್ತು ಯೇಸು ಸ್ವಾಮಿಯನ್ನು ಅನೇಕ ಜನರು ಹಿಂಬಾಲಿಸಿದರು, ಅವರೆಲ್ಲರೂ ಯೇಸು ಹಿಂದೆ ಬರಲಿಲ್ಲ ಪ್ರಿಯರೇ. ಕೆಲವರು ಮಾತ್ರನೇ ಬಂದರು ಪ್ರಿಯರೇ. ಹಲ್ಲೆಲೂಯಾ. ಕೆಲವರು ಮಾತ್ರನೇ ಯೇಸುವನ್ನು ಹಿಂಬಾಲಿಸಿದರು, ಕೆಲವರು ಮಾತ್ರನೇ. ಅದರಲ್ಲಿ ಸ್ಪೆಷಲಿ ಆಗಿ 12 ಜನ ಶಿಷ್ಯರು ಯೇಸುವನ್ನೇ ದೃಷ್ಟಿಸಿದರು ಪ್ರಿಯರೇ. ಯೇಸು ಹೇಗೆ ನೋಡ್ತಾ ಇದ್ದಾನೆ, ಯೇಸುವನ್ನು ಹಿಂಬಾಲಿಸ್ತಾ ಇದ್ದರು, ಯೇಸು ಮಾರ್ಗದರ್ಶನವನ್ನು ಅವರು ಹಿಂಬಾಲಿಸ್ತಾ ಇದ್ದರು. ಅವರು ಯಾರು? ಅವರು ಒಳ್ಳೆ ಎಜುಕೇಟೆಡ್ ಮಾಡಿದವರಲ್ಲ. ಹಾಗಂತ ಎಜುಕೇಟೆಡ್ ಮಾಡಿದವರು ದೇವರನ್ನು ಹಿಂಬಾಲಿಸಬೇಕು ಇಲ್ಲ ಅಂತಲ್ಲ. ಎಜುಕೇಟೆಡ್ ಮಾಡಿದವರಾಗಲಿ, ಎಜುಕೇಟೆಡ್ ಇಲ್ಲದವರಾಗಲಿ, ಯೇಸು ನಮಗೆ ಒಳ್ಳೆ ಮಾರ್ಗದರ್ಶಕನು, ಒಳ್ಳೆ ಕುರುಬನು ಆಗಿದ್ದಾನೆ ಪ್ರಿಯರೇ. ಆ 12 ಜನರನ್ನು ಯೇಸು ಆ 12 ಜನ ಯಾರು ಗೊತ್ತಾ? ಅವರು ಕುರಿಗಳು. ಹಲ್ಲೆಲೂಯಾ. ಏನು ಹೇಳ್ರಿ? ಅವರು ಕುರಿಗಳು. ಆ 12 ಜನ ಯೇಸು ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ದ. ಪ್ರಾರ್ಥನೆ ಸಮಯದಲ್ಲಿ ದೇವರ ಪರಲೋಕದಲ್ಲಿರುವಂಥ ತಂದೆಯ ಚಿತ್ತವನ್ನು, ತಂದೆಯ ಎಲ್ಲವನ್ನು ಸಾಮ್ಯ ರೂಪವಾಗಿ ಅವರಿಗೆ ಬೋಧಿಸ್ತಾ ಇದ್ದ. ಹಲ್ಲೆಲೂಯಾ. ಯಾವುದರ ಬಗ್ಗೆ ಬೋಧಿಸ್ತಾ ಇದ್ದ? ಪರಲೋಕದ ಕಾರ್ಯಗಳು, ಪರಲೋಕದ ಚಿತ್ತದ ಬಗ್ಗೆ ದೇವರು ಅವರನ್ನು ಬೋಧಿಸ್ತಾ ಇದ್ದ. ಯಾರನ್ನ? ಕುರಿಗಳನ್ನು, ಶಿಷ್ಯರನ್ನು. ಹಲ್ಲೆಲೂಯಾ. ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ ನೋಡ್ರಿ ಪ್ರಿಯರೇ. ನಾವೆಲ್ಲ ಯಾಕೆ ಯೇಸು ಸ್ವಾಮಿ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಗೊತ್ತಾ ಪ್ರಿಯರೇ?
ನನ್ನ ಜೊತೆ ನೀವೆಲ್ಲರೂ ಹೇಳಬೇಕಿದು ಪ್ರಿಯರೇ. ನಾನು ಹೇಳ್ರಿ, ನನ್ನ ಜೊತೆ ಹೇಳ್ರಿ ಪ್ರಿಯರೇ. ನಾನು ಒಂದು ನಿಮಿಷ. ಫಸ್ಟು ನಾನು ವಿಶ್ವಾಸಿ, ತದನಂತರ ನಾನು ವಿಶ್ವಾಸಿ ಅಲ್ಲ, ನಾನು ತದನಂತರ ಶಿಷ್ಯನು ಪ್ರಿಯರೇ. ಹಲ್ಲೆಲೂಯಾ. ಈಗ ನಾನು ಹೇಳ್ರಿ, ನಾನು ಶಿಷ್ಯನಾಗಲು ಕರೆಯಲ್ಪಟ್ಟಿದ್ದೇನೆ, ಶಿಷ್ಯರನ್ನು ಮಾಡಲು ಕರೆಯಲ್ಪಟ್ಟಿದ್ದೇನೆ. ಫಸ್ಟು ಶಿಷ್ಯರಾಗಬೇಕು, ತದನಂತರ ನಾವು ಶಿಷ್ಯರನ್ನು ಮಾಡುವವರಾಗಿರಬೇಕು ಪ್ರಿಯರೇ. ಅದೇ ಇಲ್ಲಿ ಕಾರ್ಯ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಇಲ್ಲಿ ನಿನ್ನನ್ನು ಕರೆದದ್ದು ಬೆಚ್ಚನೆ ಇದ್ದು ಆರಾಮ್ಸೆ ನೀನು ಆರಾಧನೆ ಮಾಡಿ, ವಾವ್ ಏನು ಆರಾಧನೆ ಇತ್ತು ಸಿಸ್ಟರ್, ಇವತ್ತು ಸೂಪರಾಗಿ ಆರಾಧನೆ ಮಾಡಿದ್ದಾರೆ. ಅಬ್ಬಾ ಏನಿತ್ತು, ಮೈಯೆಲ್ಲ ಜುಮ್ 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 ಅಂತ ಇತ್ತು. ಮತ್ತು ಮನೆಗೆ ಹೋಗ್ಬಿಟ್ಟೆ, ಆ ಜುಮ್ ಜುಮ್ ಹೋಗ್ಬಿಡ್ತು. ಮತ್ತು ಹಾಗೆ ಅದಕ್ಕಾಗಿ ನಿಮ್ಮನ್ನು ಕರೆದಿಲ್ಲ ಪ್ರಿಯರೇ. ದೇವರ ಸನ್ನಿಧಾನವನ್ನು ಅನುಭವಿಸಬೇಕು, ದೇವರ ವಾಕ್ಯವನ್ನು ಓದಬೇಕು, ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಹಾಗೆಯೇ ದೇವರು ಏನು ಹೇಳುತ್ತಾನೋ ಅದನ್ನು ನಾವು ಮಾಡುವವರಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಈಗ ತಂದೆ ತಾಯಿ ಇರ್ತಾರೆ ಪ್ರಿಯರೇ. ತಂದೆ ತಾಯಿ ನನ್ನ ಮಗ ಹೀಗಾಗಬೇಕು, ನನ್ನ ಮಗಳು ಹೀಗಾಗಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ಯಾರಾದರೂ ನನ್ನ ಮಗ ಗಾರೆ ಕೆಲಸವನ್ನಾಗಬೇಕು, ನನ್ನ ಮಗ ಮೆಕ್ಯಾನಿಕ್ ಆಗಬೇಕು ಅಂತ ಯಾರು ಇಷ್ಟಪಟ್ಟಾರ? ಯಾರಾದರೂ ಹಂಗೆ ಯೋಚನೆ ಮಾಡ್ತಾರ? ಇಲ್ಲ. ಹೇಗೆ ಯೋಚನೆ ಮಾಡ್ತಾರೆ ಗೊತ್ತಾ? ನಾನೇನಾಗಿದ್ದೇನೋ ಅದನ್ನು ನನ್ನ ಮಗಳು ಆಗಬಾರ್ದು, ನನಗಿಂತಲೂ 100ರಷ್ಟು ಅವರು ಎತ್ತರದಲ್ಲಿ ಆ ಒಂದು ಸ್ಥಾನದಲ್ಲಿ ಇರಬೇಕಂತ ನಿರೀಕ್ಷೆ ಪಡ್ತಾರೆ ಪ್ರಿಯರೇ. ಎಕ್ಸ್ಪೆಕ್ಟೇಷನ್. ಹಲ್ಲೆಲೂಯಾ. ಎಕ್ಸ್ಪೆಕ್ಟೇಷನ್ ಅವ್ರ ಮೇಲೆ ಇಟ್ಟುಕೊಳ್ಳುತ್ತಾರೆ. ಹಾಗೆಯೇ ಯೇಸು ಕೂಡ ಏನು ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳುತ್ತಾನೆಂದರೆ, ಯೇಸು ಆ 12 ಶಿಷ್ಯರ ಜನರಲ್ಲಿ ತನ್ನ ರಾಜ್ಯದ ಕುರಿತಾಗೂ ತಿಳಿಸ್ತಾ ಇದ್ದ. ಎಲ್ಲರನ್ನು ಕರೆದುಕೊಂಡು ಯೇಸು ಸ್ವಾಮಿ ತಿಳಿಸ್ತಾ ಇದ್ದಲ್ಲ, ಎಲ್ಲರ ಬಳಿಯಲ್ಲಿ ದೇವರ ವಾಕ್ಯವನ್ನು ಸಾರ್ತಾ ಇದ್ದ. ಈ 12 ಜನರನ್ನು ತೆಗೆದುಕೊಂಡು ಬಂದು ಅವರನ್ನು ಏನು ಮಾಡ್ತಾ ಇದ್ದ? ದೇವರ ವಾಕ್ಯದ, ದೇವರ ರಾಜ್ಯದ ಬಗ್ಗೆ ಅವರನ್ನು ತಿಳಿಸ್ತಾ ಅವರನ್ನು ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಯಾಕೆ ದೇವರು ಅಲ್ಲಿ ಅಷ್ಟು ಜನರೆಲ್ಲ ಬಿಟ್ಟು ಈ 12 ಜನರ ಶಿಷ್ಯರಲ್ಲಿ ತನ್ನ ಸಮಯವನ್ನು ಹೂಣ್ತಾ ಇದ್ದ. ತನ್ನ ಪ್ರತಿಯೊಂದು ಎಲ್ಲವನ್ನು ಆ 12 ಜನರಿಗೆ ದೇವರು ಯೇಸು ಕುರುಬನು ಇಡ್ತಾರೆ. ಯಾಕೆಂದರೆ ಪ್ರಿಯರೇ, ಅವರು ಮುಂದೆ ಯೇಸುವಿನ ಫ್ಯೂಚರ್ ಆಗಿದ್ದರು. ಹಲ್ಲೆಲೂಯಾ. ಯಾರು ಫ್ಯೂಚರ್ ಆಗಿದ್ದರು? 12 ಜನ ಕುರಿಗಳು. ಹಲ್ಲೆಲೂಯಾ. ಆಮೇನ್. ಕುರುಬ ಏನು ಕಲಿಸ್ತಿದ್ದಾನೆ ಗೊತ್ತಾ? ನಾನು ಕುರುಬನಾಗಿದ್ದೇನೆ, ನೀವು ಕುರಿಗಳಾಗಿದ್ದೀರಿ, ಮತ್ತು ನೀವು ನನ್ನ ಹಾಗೆ ಮುಂದೆ ದೇವರ ರಾಜ್ಯವನ್ನು ತೆಗೆದುಕೊಂಡು ಹೋಗುವವರು ಇದ್ದಿರೆಂಬುದಾಗಿ ಅವರ ಮೇಲೆ ತನ್ನ ಎಕ್ಸ್ಪೆಕ್ಟೇಷನನ್ನು ದೇವರು ಮಾಡಿದ್ದ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನನ್ನ ಮೇಲೆ ನಿನ್ನ ಮೇಲೆ ಕೂಡ ದೇವರು ಎಕ್ಸ್ಪೆಕ್ಟೇಷನ್ ಮಾಡುವನಾಗಿದ್ದಾನೆ ಪ್ರಿಯನೇ. ಹಲ್ಲೆಲೂಯಾ. ನೀನು ಯಾವುದೋ ಸಮಸ್ಯೆದಲ್ಲಿ ಬಂದು, ಯಾವುದೋ ಇಕ್ಕಟ್ಟಲ್ಲಿ ಬಂದು, ಯಾವುದೋ ದುರಾತ್ಮ ಪೀಡಿತದಿಂದ ಬಂದು, ಏನೆಲ್ಲ ರೀತಿಯಿಂದ ಬಂದು ಸಭೆಯಲ್ಲಿ ಬಂದಾದಮೇಲೆ ದೇವರ ವಾಕ್ಯದಿಂದ, ದೇವರ ಅಭಿಷೇಕದಿಂದ ನಿನ್ನನ್ನು ಬಿಡುಗಡೆ, ನಿನ್ನನ್ನು ಸ್ವಸ್ಥತೆ ಆದ ಮೇಲೆ ನಾನು ಗುಣವಾಗಿದ್ದೇನೆ ಅಂತ ಹೇಳಿಬಿಟ್ಟು ನಾವು ಅಲ್ಲೇ ಇರೋದಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಕರೆಯಲ್ಪಟ್ಟಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಸಾಮ್ 18ನೇ ಅಧ್ಯಾಯದಲ್ಲಿ ದೇವರು ದಾವೀದನನ್ನು ಎಲ್ಲ ಕಷ್ಟದಿಂದ ಬಿಡಿಸಿ ಎಲ್ಲಿ ಕೂಡಿಸಿ? ವಿಶಾಲವಾದಂಥ ಸ್ಥಳದಲ್ಲಿ ಕೂಡಿಸಿದನಂತ. ಹಲ್ಲೆಲೂಯಾ. ಎಲ್ಲಿ ಕೂಡಿಸಿದನಂತೆ? ನಾವು ಕೂಡ ಸಮಯ ಹಾಗೇನೆ ಪ್ರಿಯರೇ, ಕಷ್ಟ ಸಮಯ ಎಲ್ಲ ಇತ್ತು. ಆದಾಗ ದೇವರು ಅಬ್ಬಬ್ಬ ಎಂಥ ಒಳ್ಳೆ ದೇವರು యేసయ్య, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಅಲ್ಲ. ಹಲ್ಲೆಲೂಯಾ. ಅಂದರೆ ಯೇಸುವಲ್ಲಿ ಬಂದಾಗ ಬಿಡುಗಡೆ. ನನಗೂ ಕೂಡ ಯೇಸುವಲ್ಲಿ ಬಂದಾಗ ಬಿಡುಗಡೆ ಆಯಿತು ಪ್ರಿಯರೇ. ಹಲ್ಲೆಲೂಯಾ. ನಾನು ಮೊದಲನೇದಾಗಿ ಬಿಡುಗಡೆ ಆಗಿದ್ದು ಇಮೋಷನ್ನಲ್ಲಿ, ಸೌಲಲ್ಲಿ ನಾನು ಬಿಡುಗಡೆ ಆಗಿದ್ದು, ಸ್ಪಿರಿಟಲ್ಲಿ ನಾನು ಬಿಡುಗಡೆ ಆಗಿದ್ದು. ಆದರೆ ಈ ದೇಹದಲ್ಲಿ ಇನ್ನೂ ನನಗೆ ಬೇಕಾದಂಥ ಆಶೀರ್ವಾದಗಳನ್ನು ಕಾಣಲಿಲ್ಲ. ಆದರೆ ಯೇಸು ಹತ್ರ ಬಂದಿದ್ದಾಗ ಬಿಡುಗಡೆ ಆಯಿತು. ಬಿಡುಗಡೆ ಆಯಿತು. ನನ್ನ ಮುಗಿಸ್ಕೊಂಡು ಜಾಡಿಸ್ಕೊಂಡು ಹೋಗ್ಬಿಟ್ರೆ ಇವತ್ತು ದೇವರು ನನ್ನಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು ಅದು ನಾನು ಮಾಡೋಕ್ಕೆ ಆಗ್ತಾಯಿದ್ದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನೇನು ಹೇಳೋದಕ್ಕೆ ಬಯಸಿದ್ದೇನೆ ಅಂತ ಹೇಳಿದರೆ ಪ್ರಿಯರೇ, ದೇವರು ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯನ್ನು ಕುರುಬನಾಗಿ ಇಟ್ಟಿದ್ದ. ಹಲ್ಲೆಲೂಯಾ. ಯಾಕೆ ಕುರುಬನಾಗಿ ಇಟ್ಟಿದ್ದ ಅಂತ ಹೇಳಿದರೆ, ಇಸ್ರಾಯೇಲರು ತನ್ನ ಸ್ವಂತ ಜನರು ಐಗುಪ್ತ ದೇಶದಲ್ಲಿ
400 ವರ್ಷ ಅವರು ಬಂಧನದಲ್ಲಿ ಇದ್ದಿರೋ ಪ್ರೇಯರ್. ಎಲ್ಲರೂ ನನ್ನ ಜೊತೆ ಹೇಳ್ರಿ, ಬಂಧನದಲ್ಲಿ. ಇವತ್ತು ಎಷ್ಟು ಜನ ಬಂಧನದಲ್ಲಿ ಇದ್ದೀರಿ, ಅವರೆಲ್ಲ ಬಿಡುಗಡೆ ಆಗಕ್ಕೆ ಹೋಗ್ತಿದ್ದೀರಿ ಪ್ರಿಯರೇ. ಹಲ್ಲೆಲೂಯಾ. ಬಿಡುಗಡೆ ಆಗಬೇಕಾ? ಜೋರಾಗಿ ಹೇಳ್ಬೇಕು. ಬಿಡುಗಡೆ ಆಗ್ಬೇಕಂದ್ರೆ ಜೋರಾಗಿ ಹೇಳ್ಬೇಕು. ಬಿಡುಗಡೆ ಆಗಬೇಕಾ? ಎಷ್ಟು ಜೋರಾಗಿ ಹೇಳ್ತೀರಿ ಅಷ್ಟೇ ಆಗ್ತೀರಿ, ಮತ್ತೆ ಸ್ವಲ್ಪ ಸ್ವಲ್ಪ ಉಳಿತದೆ. ಎಷ್ಟು ಜೋರಾಗಿ ಹೇಳ್ತೀರಿ ಅಷ್ಟು ಬಿಡುಗಡೆ ಆಗ್ತೀರಿ. ಬಿಡುಗಡೆ ಆಗಬೇಕಾ? ಬಿಡುಗಡೆ ಆಗಬೇಕಾ? ಆಶೀರ್ವಾದ ಆಗಬೇಕಾ? ಅಭಿವೃದ್ಧಿ ಹೊಂದಿಕೊಳ್ಬೇಕಾ? ಹಲ್ಲೆಲೂಯಾ. ಇವತ್ತು ನಾನು ನಿಮಗೆ ಅಲ್ಲಿಗೆ ಕರೆದುಕೊಂಡು ಹೋಗ್ತೇನೆ ಪ್ರಿಯರೇ. ಅವರು ಮಾನಸದಲ್ಲಿ ಅಂದರೆ ಬಂಧನದಲ್ಲಿ ಯಾರು ದೇವರ ಜನರು, ಇಸ್ರಾಯೇಲರು, ದೇವರಿಂದ ಆರಿಸಲ್ಪಟ್ಟಂಥ ಜನರು, ದೇವರಿಂದ ನೇಮಿಸಲ್ಪಟ್ಟಂಥ ಜನರು, ವಾಗ್ದಾನವುಳ್ಳಂಥ ಜನರು, ಅವರು ಏನು ಆಗಿದ್ದಾರೆ ಅಂದರೆ ಐಗುಪ್ತ ದೇಶದಲ್ಲಿ ಬಂಧನವಾಗಿ ಇಡಲ್ಪಟ್ಟಿದ್ದರು ಪ್ರಿಯರೇ. ಹಲ್ಲೆಲೂಯಾ. ನೀನು ಅಂದ್ಕೊಂಡಿರ್ಬೇಕು, ನಾನು ಯೇಸು ಸ್ವಾಮಿಯನ್ನು ನೋಡೇ ಇಲ್ಲ, ಯೇಸು ಸ್ವಾಮಿಯನ್ನು ಯಾವುದೋ ಈಗೀಗ ತಿಳ್ಕೊಳ್ತಿದ್ದೇನೆ. ಇಲ್ಲ 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 ಪ್ರಿಯರೇ, ನೀನು ಈಗೀಗ ಯೇಸು ಸ್ವಾಮಿಯನ್ನು ಕಂಡುಕೊಳ್ಳುತ್ತಾ ಇಲ್ಲ. ನೀನು ಜಗಕ್ಕೆ ಅಸ್ಥಿರವಾರ ಹಾಕೋದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನಲ್ಲಿ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಆ ಬಂಧನದಲ್ಲಿರುವಂಥ ಜನರಿಗೆ ಗೊತ್ತಿಲ್ಲ ಅಬ್ರಹಾಮನಿಗೆ ಮಾಡಿದ ವಾಗ್ದಾನ. ಹಲ್ಲೆಲೂಯಾ. ಅಬ್ರಹಾಮನ ನಮ್ಮ ಮೂಲ ಪಿತ್ರನು. ಆ ಅಬ್ರಹಾಮನಿಗೆ ಮಾಡಿದ ವಾಗ್ದಾನ ಈ ಬಂಧನದಲ್ಲಿದ್ದವರಿಗೆ ಗೊತ್ತಿಲ್ಲ. ಆದರೆ ಮೋಶೆಯ ಮುಖಾಂತರವಾಗಿ ನಾವು ಯಾರು ಎಂಬುದಾಗಿ ತಿಳಿಸುವುದಕ್ಕಾಗಿ ಯೇಸು ಹಲ್ಲೆಲೂಯಾ ಮೋಶೆಯನ್ನು ಐಗುಪ್ತ ದೇಶಕ್ಕೆ ಕಳಿಸಿ ಒಂದು ಕುರುಬನಾಗಿ ಐಗುಪ್ತ ದೇಶಕ್ಕೆ ಕಳಿಸಿದ್ದ. ಮತ್ತು ಐಗುಪ್ತ ದೇಶದಿಂದ ಅಲ್ಲೆಲ್ಲ ಒಂದು ಯುದ್ಧ ಎಲ್ಲ ಆಯಿತು ಪ್ರಿಯರೇ. ಅಲ್ಲೆಲ್ಲ ಬಾಧೆಗಳು ಬಂದವು. ಆ ಫರೋಹನಲ್ಲಿ ಹೌದು ಹಿಡಿದು ಎಲ್ಲ ವಾದ ವಿವಾದ ಆಗಿ ದೇವರು ಅವರಿಂದ ಬಿಡಿಸಿದ. ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಕಥೆ ಎಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿಂದ ಬಿಡಿಸಿ ದೇವರು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದ್ದ. ವಿಭಾಗ ಮಾಡಿ ಅವರನ್ನು ಪರಲೋಕದಿಂದ ಮನ್ನವನ್ನು ಉಣಿಸಿದ್ದ ಪ್ರಿಯರೇ. ಹಲ್ಲೆಲೂಯಾ. ದೇವರ ಮೇಲೆ ನಿರೀಕ್ಷೆ ಇಡುವವರಿಗೆ. ಹಲ್ಲೆಲೂಯಾ. ಗಮನ ಬಿಟ್ಟು ಕೇಳ್ರಿ ಪ್ರಿಯರೇ. ಎಲ್ಲಿಂದ ಊಟ ಬಂತಂತ ಗೊತ್ತಾ ನಿಮಗೆ? ಭೂಮಿ ಫಸಲು ಎಲ್ಲಿದ್ದು ಬರುತ್ತೆ? ಭೂಮಿ ಎಲ್ಲಿದ್ದು ಬರುತ್ತೆ ಅಲ್ವಾ? ಆದರೆ ದೇವರಲ್ಲಿ ನಿರೀಕ್ಷೆ ಇಟ್ಕೊಡ್ರಿ. ಫಸಲಿಂದ ಬರಲಿಲ್ಲ, ಭೂಮಿಯಿಂದ ಬರಲಿಲ್ಲ ಅಂದರೆ ಕೂಡ ಪರಲೋಕದಿಂದ ತನ್ನ ಜನರನ್ನು ಪೋಷಿಸುವಂಥದ್ದು ದೇವರು ಸರ್ವಶಕ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಇಸ್ರಾಯೇಲರನ್ನು ಮನ್ನವನ್ನು ದೇವರು ಕೊಟ್ಟಿದ್ದ ಪ್ರಿಯರೇ. ಮನ್ನವನ್ನು ತಿಂದು ಬೈಬಲ್ ಹೇಳ್ತದೆ 40 ವರ್ಷ ಅವರು ಬಿತ್ತಲಿಲ್ಲ, ಅವರು ಕೊಯ್ಯಲಿಲ್ಲ. ಆದರೆ 40 ವರ್ಷ ಅವ್ರಿಗೆ ಯಾವ ಕೊರತೆನೇ ಇರಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಅವರು ಬರೀ ಮೋಶೆಯನ್ನು ನೋಡಿ ಹಿಂಬಾಲಿಸ್ತಾ ಇದ್ರು. ಮೋಶೆ ದೇವರನ್ನು ನೋಡಿ ಹಿಂಬಾಲಿಸ್ತಾ ಇದ್ದ. ಹಲ್ಲೆಲೂಯಾ. ಈಗ ಕುರುಬನಾಗಿ ದೇವರು ಮೋಶೆಯನ್ನು ಉಪಯೋಗ ಮಾಡಿದ್ದ. ಬಂಧನದಲ್ಲಿರುವಂಥ ಜನರನ್ನು ಬಿಡಿಸುವುದಕ್ಕಾಗಿ ದೇವರು ಯಾರನ್ನು ಯೂಸ್ ಮಾಡಿದ್ದ? ಮೋಶೆಯನ್ನು ಕುರುಬನಾಗಿ ದೇವರು ಯೂಸ್ ಮಾಡಿದ್ದ. ಮತ್ತು ಈಗ ಹೊಸ ಒಡಂಬಡಿಕೆಯಲ್ಲಿ ಒಳ್ಳೆಯ ಕುರುಬನು ಯಾರು ಅಂತ ಹೇಳಿದರೆ ಯೇಸು ಕ್ರಿಸ್ತನ ಆಗಿದ್ದಾನೆ ಪ್ರಿಯರೇ. ನಾವು ನೋಡಿಕೊಳ್ಳುವ ಪ್ರಿಯರೇ. ಲೂಕ 12:30-32 ಓದ್ರಿ. ಇಲ್ಲಾಂದರೆ ಯೋಹಾನ 10:11 ಓದ್ರಿ. ಸಾರಿ, ಯೋಹಾನ 10:11. ನಾನೇ ಒಳ್ಳೆ ಕುರುಬನು. ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಎಲ್ಲರೂ ಹೇಳ್ರಿ ಪ್ರಿಯರೇ, ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಎಲ್ಲರೂ ಜೋರಾಗಿ ಹೇಳ್ರಿ, ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಇಲ್ಲಿ ಯೇಸು ಸ್ವಾಮಿ ನಾನು ನೀನು ಅಂಧಕಾರದಲ್ಲಿ ಯಾವ ರೀತಿ ನಾವು ಅಂಧಕಾರದಲ್ಲಿ ಇದ್ದೀವಿ ಅಂತ ಹೇಳಿದರೆ ಎಫೆಸ 2:2 ಓದ್ಕೊಳ್ಳೋ ಪ್ರಿಯರೇ. ಎಫೆಸ 2:2. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲಲ್ಲದವನನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ
ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿದ್ದೀರಿ. ಹಲ್ಲೆಲೂಯ. ಗಮನ ನನ್ನ ಕಡೆ ಇರಲಿ ಪ್ರಿಯರೇ. ನಾವು ಯೇಸು ಸ್ವಾಮಿಯನ್ನು ನಂಬೋದಕ್ಕಿಂತ ಮುಂಚಿತವಾಗಿ, ನಾವು ಯೇಸು ಸ್ವಾಮಿಯನ್ನು ಕಂಡುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಹೇಗೆ ನಾವು ಜೀವಿಸ್ತಿದ್ದೇವೆ ಅಂದರೆ, ಪೂರ್ವದಲ್ಲಿ ಅಪರಾಧಗಳನ್ನು ಮತ್ತು ಏನಂತೆ ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು, ಹಲ್ಲೆಲೂಯ, ಯಾವ ದೆಸೆಯಿಂದ? ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಆತನು ಬದುಕಿಸಿದನು. ಯಾವುದರ ಮೂಲಕ? ತನ್ನ ಪ್ರಾಣವನ್ನು ಕೊಟ್ಟು, ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು. ಹಲ್ಲೆಲೂಯ. ಇವತ್ತು ಯಾರಾದರೂ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನಿಂಗೆ ಎಷ್ಟು ಪ್ರೀತಿ ಮಾಡ್ತೇನೆ ಗೊತ್ತಾ. ನಾನು ಇದನ್ನು ವಿಡಿಯೋ ಮಾಡ್ತಿದ್ದಾರೆ, ಆಮೇಲೆ ಕಟ್ ಮಾಡೋಕ್ಕೆ ಹೇಳ್ತೇನೆ. ಒಂದು ವಿಲೇಜಲ್ಲಿ ನಾನು ಹಳ್ಳಿ ಸೇವೆ ಮಾಡೋಕ್ಕೆ ಹೋಗ್ತೇನೆ ಪ್ರಿಯರೇ. ಅಲ್ಲಿ ಒಂದು ಹುಡುಗನನ್ನು ಲವ್ ಮಾಡಿದಾಳ. ಒಂದು ಹುಡುಗಿ, ನಾವು ಅವಳನ್ನು ಪ್ರೇಯರ್ ಮಾಡೋಕ್ಕೆ, ಪ್ರಾರ್ಥನೆ ಮಾಡೋಕ್ಕಾಗಿ ಸೇವಕರೇ ಸ್ವಲ್ಪ ಏನಾದರೂ